ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಫೋಟೋವನ್ನ ಮೂಲೆಗೆ ಇಟ್ಟು ಸರ್ಕಾರಿ ಕಚೇರಿಯಲ್ಲಿ ಹಾಕದೆ ಅವಮಾನ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿನ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಉಪವಿಭಾಗದ ಕಚೇರಿಯಲ್ಲಿ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಅಲ್ಲಿರುವ ಸಿಬ್ಬಂದಿಗಳೇ ಹೇಳಿರುವ ಪ್ರಕಾರ ಗಣರಾಜ್ಯೋತ್ಸವ ದಿನದ ನಂತರ ಭಾವಚಿತ್ರದ ಫೋಟೋವನ್ನ ಕಚೇರಿಯಲ್ಲಿ ಹಾಕದೆ ನೀರು ಇಟ್ಟಿರುವ ವಾಟರ್ ಬಾಟಲ್ ಹಿಂದೆಗಡೆ ಇಟ್ಟು ಉದ್ದಟತನ ಮೆರೆದು ಸಂವಿಧಾನ ಶಿಲ್ಪಿಗೆ ಅಪಮಾನವೆಸಗಿರುವ ಘಟನೆ ಮೇಲ್ನೋಟಕ್ಕೆ ಕಂಡುಬಂದಿದೆ. ಆದ್ದರಿಂದ ಈ ಬಗ್ಗೆ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ ಭೇಟಿ ಕೊಟ್ಟು ಈ ಬಗ್ಗೆ ವರದಿ ತಯಾರಿಸಿ ಸಿಬ್ಬಂದಿಗಳಿಗೆ ಬುದ್ಧಿ ಹೇಳಿ ಮೂಲೆಯಲ್ಲಿ ಇಟ್ಟಿದ್ದ ಅಂಬೇಡ್ಕರ್ ಅವರ ಫೋಟೋ ಕಚೇರಿಯಲ್ಲಿ ಹಾಕಿಸಿ ನಂತರ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರ ಆಪ್ತ ಸಹಾಯಕರಿಗೆ ಕರೆ ಮಾಡಿ ಗಮನಕ್ಕೆ ತೆಗೆದುಕೊಂಡು ಬಂದು ಹಳಿಯಾಳ ತಾಲೂಕು ದಂಡಾಧಿಕಾರಿಗಳು ಹಾಗೂ ಒಳಚರಂಡಿ ನಿಗಮದ ಉತ್ತರ ಕನ್ನಡ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರ ಗಮನಕ್ಕೂ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಪತ್ರಕರ್ತರು ವಿಶೇಷವಾಗಿ ನಾನು ಇವತ್ತು ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೀತಿ ಹಳಿಯಾಳಕ್ಕೆ ಭೇಟಿ ಕೊಟ್ಟಿದ್ದೆ. ಹಳಿಯಾಳದ ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಯ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿ ಉಪವಿಭಾಗಕ್ಕೆ ಭೇಟಿ ಕೊಟ್ಟಿದ್ದೆ. ಸದರಿಯ ಕಚೇರಿಗೆ ಒಳಗಡೆ ಹೋದೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳೆಲ್ಲ ಯಾರೂ ಇರಲಿಲ್ಲ, AWU ಇರಲಿಲ್ಲ, ಅಲ್ಲಿರ್ತಕ್ಕಂಥ ಏನಿರಲಿಲ್ಲ, ಯಾರೋ FDC ಇದ್ದರು ಮತ್ತು ಅಲ್ಲಿರ್ತಕ್ಕಂಥ ಇದ್ದಿದ್ರು. ಇಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ, ನೋಡಿದೆ ಅಲ್ಲಿ ಕೆಲವು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಎಲ್ಲ ನೋಡಿದೆ. ಆಗ ನಮ್ಮ ಸಂವಿಧಾನ ಶಿಲ್ಪಿ ನೊಂದವರಿಗೆ, ಶೋಷಿತ ವರ್ಗದವರಿಗೆ, ವಿಶೇಷವಾಗಿ ಸರ್ವರಿಗೂ ಸಮಾನತೆ ಈ ಹಕ್ಕನ್ನು ಸಾರಿದ ಅಸಮರ್ಥರಿಗೆ ಧ್ವನಿಯನ್ನು ಕೊಟ್ಟ ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋವನ್ನು ಜನವರಿ 26ನೇ ತಾರೀಕು ಪೂಜೆ ಮಾಡಿದಂಥವ್ರು. ಪೂಜೆ ಮಾಡಿ ಅದನ್ನು ಆ ಫೋಟೋನ ಎಲ್ಲಿಟ್ರಪ್ಪ ಅಂತಂದರೆ ಒಂದು ನೀರಿನ ಒಂದು ಬಾಟಲ್ ಇರುತ್ತಲ್ಲ, ಆ ಬಾಟಲ್ ಹಿಂದಗಡೆ ಇಟ್ಬಿಟ್ಟವ್ರು, ದೊಡ್ಡ ಬಾಟಲ್ ಹಿಂದಗಡೆ. ಇಂಥ ಸಂದರ್ಭದಲ್ಲಿ ನಾನು ನೋಡಿದೆ ಅದು ಏನು ಅಂತ ಹೇಳ್ಬಿಟ್ಟು, ಆ ನಂತರ ಅದನ್ನು ನಾನು ಎಲ್ಲರನ್ನೂ ಪರಿಚಯ ಮಾಡಿಕೊಂಡು ಏನು ಮಾಡಿದೆ, ಆ ವಿಡಿಯೋಗಳನ್ನ ಇದು ಮಾಡಿದೆ. ಆ ವಿಡಿಯೋಗಳನ್ನ ಇದು ಮಾಡಿದಾಗ ಅಲ್ಲೇ ನೋಡಿ ಸ್ಟೋರಿ ಗೊತ್ತಾಗಿತ್ತು. ನಾನು ವಿಡಿಯೋ ಮಾಡಿದ್ದೀನಿ ಅಂತ ಗೊತ್ತಾಗಿ ಇಂಥ ಸಂದರ್ಭದಲ್ಲಿ ಅಲ್ಲೇನು ಮಾಡ್ತಾರೆ, ಆ ಫೋಟೋವನ್ನು ತಿರ್ಚು ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ FDC ಫೋಟೋವನ್ನು ತಿರ್ಚಿಡು ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ವರ್ಕರ್ಗೆ ಹೇಳ್ತಾರೆ. ಆಯ್ತಾ, ನಾನು ಕೇಳೋದು ಏನಪ್ಪಾ ಅಂತಂದ್ರೆ ತಿರ್ಚಿಡು ಅಂತ ಕೇಳಿದೆ. ಆನಂತರ ಕೇಳಿದೆ, ಯಾಕ್ರಿ ಈ ಫೋಟೋ ಇಟ್ಟಿದ್ದಂದ್ರೆ, ಸರ್ ಗಣರಾಜ್ಯೋತ್ಸವಕ್ಕೆ ಪೂಜೆ ಮಾಡಿ ಇಟ್ಟಿದ್ದು ಸರ್ ಅಂತಕ್ಕಂಥ ಮಾತು ಹೇಳ್ತಾರೆ. ಅರೆ ಸ್ವಾಮಿ, ಬರೀ ಸರ್ಕಾರದ ಸುತ್ತಲೇ ಬರೀ ನೆಪ ಮಾತ್ರಕ್ಕೆ ಆಯ್ತಾ? ಮತ್ತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ರೀತಿ ತತ್ವ ಆದರ್ಶಗಳಿಗೆ ಮತ್ತೆ ಅವರ ಚಿಂತನೆಗಳಿಗೆ ಕೊಡ್ತಕ್ಕಂಥ ಗೌರವ ಇದೇನಾ? ಅಲ್ಲಿರ್ತಕ್ಕಂಥ AWU ಅವರು, AE ಅವರು ಬಹುಶಃ ಮತ್ತೆ ಭಾಗಶಃ ಯಾಕೆ ಸುಮ್ಮನೆ ಇದ್ರು? ಆಯ್ತಾ, ಯಾಕಪ್ಪ ಅಂತಂದ್ರೆ ಇವತ್ತು ನೋಡಿ ಸಾಕಷ್ಟು ಒಂದು ರೀತಿ ಬೇರೆ ಬೇರೆ ಇದಾದಾಗ ಸಾಕಷ್ಟು ಪರಿಣಾಮಗಳಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಆ ಅಧಿಕಾರಿಗಳಿಗೆ ಏನು ಬುದ್ಧಿ ಐತೋ ಇಲ್ವೋ? ಇದು ನಡೆದಿರ್ತಕ್ಕಂಥದ್ದು ಒಂದು ರೀತಿ ಹಳಿಯಾಳ ಉಪವಿಭಾಗ, ಒಂದು ರೀತಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಉಪವಿಭಾಗ ಕಚೇರಿಯಲ್ಲಿ ನಡೆದಿದೆ. ಆನಂತರ ಕೇಳಿದ ತಕ್ಷಣ ಯಾಕೆ ಹಿಂಗೆ ಇಟ್ಟಿದ್ದೀರಾ ಅಂದ್ರೆ ಉಲ್ಟಾ ಇಟ್ಟಿದ್ರು, ಅದನ್ನ ಮೊದಲು ಅಳವಡಿಸಿ ಅಂತ ಹೇಳಿದೆ. ಅವಾಗ ಅವರೆಲ್ಲ ಎಚ್ಚೆತ್ಕೊಂಡು ಅಳವಡಿಸಿದ್ರು. ಆಯ್ತಾ, ಹಾಗಾಗಿ ಜನವರಿ 26ರಿಂದ ಇಲ್ಲಿವರೆಗೂ ಯಾಕೆ ಆ ಮೂಲೆಯಲ್ಲಿ ಇಟ್ರು? ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ರೀತಿ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥ ಉದಾಹರಣೆಯ ಒಂದು ರೀತಿ ಪೂರಕ ಅಂಶಗಳು ಅಲ್ಲಿ ಕಂಡು ಬಂದ್ವು ನನಗೆ. ಹಾಗಾಗಿ ದಯವಿಟ್ಟು ನಾನೀಗ WU ಅವ್ರ ಹತ್ರ ಮಾತಾಡಿದೆ, ಇಲ್ಲಿ ಕಾರವಾರ WU ಅವ್ರ ಹತ್ರ, ಮತ್ತೆ ಮಾನ್ಯ ತಹಶೀಲ್ದಾರ್ ಅವ್ರಿಗೂ ಸಹ ನಾನು ಗಮನಕ್ಕೆ ತಗೊಬಂದಿದ್ದೀನಿ. ದಯವಿಟ್ಟು ನಾನು ಕೇಳೋದು, ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು. ಆ AWUಗಳಿಗೆ ಮತ್ತೆ AEಗಳಿಗೆ ದಯವಿಟ್ಟು ಅಮಾನತ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದಾರೆ. ಹಾಗಾಗಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ವರದಿನ ಪ್ರಕಟಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಇನ್ನಾದರೂ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಫೋಟೋಗೆ ಅಪಮಾನವೆಸಗಿರುವ ಇಂಜಿನಿಯರ್ಸ್ ಮೇಲೆ ಕ್ರಮವಾಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.